ಇದೇ ವಿಚಾರದ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆ. ರಾಜಧಾನಿ ಸ್ಟಾರ್ ಹೋಟೆಲ್ಗಳ ಬಂಡವಾಳ ಬಯಲಾಗ್ತಾ ಇದೆ. ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ನಿಯಮಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿ. ತಪಾಸಣೆಯಲ್ಲಿ 26 ಪ್ರಮುಖ ಸ್ಟಾರ್ ಹೋಟೆಲ್ಗಳಲ್ಲಿ ಉಲ್ಲಂಘನೆ ಆಗಿರೋದು ಪತ್ತೆಯಾಗಿದೆ. ಮಾಂಸ, ತರಕಾರಿ, ಕೋಳಿ, ಅದು ಕೂಡ ಮಾಂಸನೇ, ಪುನಃ ಹೇಳೋದು ಅಗತ್ಯತೆ ಇಲ್ಲ. ಓಕೆ, ಮೀನು ಸೇರಿದಂತೆ ಎಲ್ಲದೂ ಕೆಟ್ಟ ಫುಡ್ ಪತ್ತೆ ಆಗಿದೆ. ಸಸ್ಯಾಹಾರ, ಮಾಂಸಾಹಾರ ಎಲ್ಲ ಒಟ್ಟೊಟ್ಟಿಗೆ ಶೇಖರಣೆ ಮಾಡಿಟ್ಟಿದ್ದಾರೆ. ನೀವು ವೆಜ್ ಕಿಚನ್ ಬೇರೆ, ನಾನ್ ವೆಜ್ ಕಿಚನ್ ಬೇರೆ ಅಂತ ತಿನ್ನೋದಿದ್ರೆ ನೋಡಿ, ಅದೆಲ್ಲದನ್ನ ಒಟ್ಟಿಗೆ ಶೇಖರಣೆ ಮಾಡಿಟ್ಟಿದ್ದಾರೆ. ತಪ್ಪು ಲೇಬಲ್ ಹೊಂದಿರುವಂತ ಆಹಾರ ಉತ್ಪನ್ನಗಳು, ಫಂಗಸ್ ಬಂದಿರುವಂತ ತರಕಾರಿ, ಫ್ರೀಜರ್ ನಲ್ಲಿಟ್ಟ ಹಳೆ ಮಾಂಸವನ್ನ ಸೀಸ್ ಮಾಡಲಾಗಿದೆ. ದಿ ಲಲಿತ್ ಅಶೋಕ್ ನಲ್ಲಿ, ಫೇಮಸ್ ದಿ ಲಲಿತ್ ಅಶೋಕ್ ನಲ್ಲಿ 76 ಕೆಜಿಯ ಮಾಂಸ, 200 ಕೆಜಿ ತರಕಾರಿ, 32 ಲೀಟರ್ ಅವಧಿ ಮೀರಿದ ಹಾಲು ಸೀಸ್ ಮಾಡಿದ್ದಾರಂತೆ ಅಧಿಕಾರಿಗಳು. ಶಾಂಗ್ರಿಲಕ್ಕೆ ಹೋಗೋಣ. ಶಾಂಗ್ರಿಲದಲ್ಲೂ ಇದೇ ಕತೆ. 15 ಕೆಜಿ ಮಾಂಸ, 4 ಸೀಸನ್ ನಲ್ಲಿ 19 ಕೆಜಿ ಮಾಂಸ ಮತ್ತು ತಾಜ್ ವಿವಾಂತದಲ್ಲಿ 3 ಕೆಜಿ ಎಕ್ಸ್ಪೈರ್ಡ್ ಫುಡ್ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಯಶವಂತಪುರದ ತಾಜ್ ನಲ್ಲಿ ಬರೋಬ್ಬರಿ 72 ಕೆಜಿ ಮಾಂಸ, ಸಾಲ್ಮನ್ ಮೀನು ಸಂಗ್ರಹ, ಎಲ್ಲ ಆಹಾರದ ಮಾದರಿ ಪರೀಕ್ಷೆಗೆ ಕಳುಹಿಸಿದ್ದಾರಂತೆ ಅಧಿಕಾರಿಗಳು. ಸ್ಟಾರ್ ಹೋಟೆಲ್ಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ನೋಡಿ, ಸಂಪೂರ್ಣ ವಾಹಿನಿಗೆ ನಿನ್ನೆ ದಿನ ಸಂಪೂರ್ಣ ವಾಹಿನಿಯ ಜೊತೆ ನೇರ ಮಾತುಕತೆಯನ್ನ ನಡೆಸಿದ್ರು ಯುಟಿ ಖಾದರ್, ಮಂಗಳೂರಿನ ಶಾಸಕರು ಮತ್ತು ಆಹಾರ ಇಲಾಖೆಯ ಸಚಿವರು ಆಗಿರ್ತಕ್ಕಂತಹ ಯುಟಿ ಖಾದರ್ ಅವರು ನಮಗೆ ಭರವಸೆಯನ್ನ ನೀಡಿದ್ರು ಸಂಪೂರ್ಣ ನ್ಯೂಸ್ ಜೊತೆ ಮಾತಾಡ್ತಾ. ಇವನ್ ಇವತ್ತು ಬೆಳಿಗ್ಗೆ ಕೂಡ ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳಿದ್ರು ನನಗೆ, ವಿ ಆರ್ ಟೇಕಿಂಗ್ ಆಕ್ಷನ್, ಯು ಶುಡ್ ಕವರ್ ಇಟ್ ಅಂತ ಹೇಳಿ. ವಿ ಆರ್ ಡೂಯಿಂಗ್ ದಟ್, ನೈಸ್ ವರ್ಕ್. ಇದೇ ರೀತಿಯ ಆಕ್ಷನ್ ಗಳನ್ನ ತಗೊಳ್ಳಿ, ನಾವು ಖಂಡಿತವಾಗಿಯೂ ಏನ್ ಕವರೇಜ್ ಗಳನ್ನ ನೀಡಬೇಕು ಅದನ್ನು ನೀಡ್ತೀವಿ. ಸೊ ನನ್ನ ಜೊತೆ ವಿನೋದ್ ರವರು ಮಾತಾಡ್ತಾ ಇದ್ರು. ವಿನೋದ್, ಯುಟಿ ಖಾದರ್ ನಿನ್ನೆ ದಿನ ಸಂಪೂರ್ಣ ವಾಹಿನಿಯ ಜೊತೆ ಮಾತಾಡ್ತಾ ಒಂದು ಭರವಸೆಯನ್ನು ಕೊಟ್ಟರು. ವಿನೋದ್, ನಾನು ಖಂಡಿತವಾಗಿ ಇದನ್ನ ಗಮನವನ್ನ ಹರಿಸಿ ಮತ್ತಷ್ಟು ಚುರುಕುಗೊಳಿಸ್ತೇನೆ ನಾಳೆಯಿಂದಲೇ ಅಂತ ಹೇಳಿ. ಇವತ್ತು ಮುಂಜಾನೆ ಕೂಡ ಕರೆ ಮಾಡಿ ತಿಳಿಸ್ತಾರೆ. ಇವನ್ ಪರ್ಸನಲಿ ನಮ್ಗೆ ಕಾಲ್ ಮಾಡಿದ್ರು, ವಿ ಆರ್ ಡೂಯಿಂಗ್ ಇಟ್ ಅಂತ ಹೇಳಿ. ಎಸ್, ಹಿ ಇಸ್ ಡೂಯಿಂಗ್ ಇಟ್. ಆಹಾರ ಇಲಾಖೆ ಸಚಿವರಾಗಿದ್ದುಕೊಂಡು ಏನು ಮಾಡಬೇಕು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಶ್ಲಾಘನೀಯ. ಆದ್ರೆ ಮತ್ತೊಂದು ಕಡೆಯಲ್ಲಿ ಆತಂಕಕಾರಿ ಬೆಳವಣಿಗೆ. ನೀವು ಮಾತಾಡ್ತಾ ಇದ್ರಿ ವಿನೋದ್, ಕಂಟಿನ್ಯೂ. ಕಾರ್ತಿಕ್, ಇಲ್ಲಿ ಒಂದು ಆರೋಗ್ಯ ಸಚಿವರು ಒಂದು ಭರವಸೆ ಕೊಡೋದಷ್ಟೇ ಅಲ್ಲ, ಒಂದು ಭರವಸೆ ಕೊಟ್ಟಾದ ಬಳಿಕ ನಿನ್ನೆನೂ ಸಹ ನಮ್ಮ ಸಂಸ್ಥೆಯಲ್ಲಿ ಒಂದು ಡಿಬೇಟ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಫೋನಲ್ಲಿ ಮಾತಾಡ್ತಿರಲಿಲ್ಲ, ನಾವು ಆಕ್ಷನ್ ತೆಗೆದುಕೊಳ್ತೀವಿ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ನಿಮಗೂ ಸಹ ಒಂದು ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರಿ. ಆದರೆ ಇವತ್ತು ರಜೆ ದಿನ, ಆಕ್ಚುಲಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಇರುವ ಕಾರಣದಿಂದ ರಜೆ ದಿನ ಆದರೂ ಸಹ ಒಂದು ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟು ನೀವು ಎನಿ ಕಂಡೀಷನ್ ಹೋಗಲೇಬೇಕು, ಈಗಾಗಲೇ ನಾವು ಒಂದು ಮಾತನ್ನು ಕೊಟ್ಟಿದ್ವಿ, ಅದರ ಪ್ರಕಾರ ನೀವು ಮಾಡಲೇಬೇಕು ಅಂದ್ಬಿಟ್ಟು ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟು ಖುದ್ದು ಫೀಲ್ಡ್ ಇಳಿಸೋಕ್ಕೆ ಅಂದ್ರೆ ಆರೋಗ್ಯ ಸಚಿವರು ಸೂಚನೆಯನ್ನು ಕೊಟ್ಟರು. ಆ ಒಂದು ಸೂಚನೆ ಆಧಾರದ ಮೇಲೆ ಇವತ್ತು ಬೇರೆ ಬೇರೆ ನಗರದ ಬೇರೆ ಬೇರೆ ಒಂದು MG ರೋಡ್ ಅಲ್ಲಿ ಇರ್ತಕ್ಕಂಥದ್ದಾಗಲಿ, ಚರ್ಚ್ ಸ್ಟ್ರೀಟ್ ಅಲ್ಲಿ ಇರ್ತಕ್ಕಂಥದ್ದಾಗಲಿ, KFC ಆಗಿರಲಿ, ಜೊತೆಗೆ ಬೇರೆ ಬೇರೆ ಒಂದು ಖಾಸಗಿ ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಪರಿಶೀಲನೆ ಮಾಡಿದ್ರು ಅಧಿಕಾರಿಗಳು. ಈ ಒಂದು ಪರಿಶೀಲನೆ ಮಾಡಿರ್ತಕ್ಕಂಥ ವೇಳೆ 26 ಅಂಗಡಿಗಳಿಗೆ ಅಂದ್ರೆ ಮಳಿಗೆಗಳಿಗೆ ಒಂದು ಹೋಗಿ ವಿಸಿಟ್ ಮಾಡಿದ ಹೋಟೆಲ್ಗಳಿಗೆ ಅಲ್ಲಿ ವಿಸಿಟ್ ಮಾಡಿ ಸುಮಾರು 11 ಹೋಟೆಲ್ಗಳಿಗೆ ಈಗಾಗಲೇ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೇವಲ ಇದು ಬಗ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಸ್ಯಾಂಪಲ್ ತೆಗೆದುಕೊಂಡು ಬಂದಿಲ್ಲ, ಆ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೋದು ಅಷ್ಟೇ ಅಲ್ಲದೇನೆ ಒಂದು ತುರ್ತಾಗಿ ಒಂದು ನೋಟಿಸ್ ಅನ್ನು ಕೊಟ್ಟು ಆ ಒಂದು ನೋಟಿಸ್ಗೆ ಉತ್ತರ ನೀಡುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ಒಂದು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡಿದ್ದಾರಲ್ಲ, ಆ ಒಂದು ಆಹಾರ ಪದಾರ್ಥ ವರದಿ ಅಂದ್ರೆ ಇನ್ನೊಂದು 15 ದಿನಗಳಲ್ಲಿ ಆ ಒಂದು ಆಹಾರ ಪದಾರ್ಥದ ವರದಿ ಬರಲಿ, ಆ ಒಂದು ವರದಿ ಬಳಿಕ ಆ ಹೋಟೆಲ್ಗಳ ಮೇಲೆ ಆಕ್ಷನ್ ತಗೊಳ್ಳಕ್ಕೆ ಈಗಾಗಲೇ ಆರೋಗ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈಗಾಗಲೇ ಅಂದ್ರೆ ಹಲವು ಹೋಟೆಲ್ಗಳಲ್ಲಿ ಏನ್ ರೇಡ್ ಮಾಡಿದ್ದಾರೆ ಅದರ ಒಂದು ವರದಿ ಬಂದ ಬಳಿಕ ಅವ್ರ ಮೇಲೆ ಇನ್ನೂ ಕಟ್ಟುನಿಟ್ಟಿನ ಆಕ್ಷನ್ ತೆಗೆದುಕೊಳ್ತಾರೆ. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಮತ್ತೆ ಆರೋಗ್ಯ ಇಲಾಖೆ ಮುಂದೆ 2 ಆಪ್ಷನ್ ಇದೆ. ಒಂದು, ಅವರ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಒಂದು ಕಲಬೆರಕೆ ಆಹಾರಗಳನ್ನ ಮತ್ತೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಪದಾರ್ಥಗಳು ಬಳಸಿದ್ದು ಗೊತ್ತಾದಲ್ಲಿ ಅವರ ಲೈಸೆನ್ಸ್ ಅಂದ್ರೆ ಯಾವುದೇ ಪಂಚತರ ಆಗಿರಲಿ, 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಆಗಿರಲಿ, ಅವುಗಳ ಲೈಸೆನ್ಸ್ ನ ರದ್ದು ಮಾಡಲಾಗುತ್ತೆ. ಜೊತೆಗೆ ಒಂದು ರದ್ದು ಮಾಡಿ ಅವರ ಮೇಲೆ ಒಂದು 5 ಲಕ್ಷದಿಂದ 10 ಲಕ್ಷ ಒಂದು ದಂಡವನ್ನು ವಿಧಿಸಿ ಅವರಿಗೆ ಒಂದು ಕಟ್ಟುನಿಟ್ಟಿನ ಕಾನೂನು ನಿಯಮನ ಉಲ್ಲಂಘನೆ ಮಾಡಬೇಡಿ ಅಂತ ಸೂಚನೆಯನ್ನು ಕೊಡುತ್ತೆ. ಆದರೆ ಈ ಒಂದು ಸೂಚನೆಯನ್ನು ಇವತ್ತಿಂದ ಕೊಟ್ಟಿದ್ದಾರೆ. ಈ ಹಿಂದೆನೂ ಸಹ ಸಾಕಷ್ಟು ಮಾಡಿದೆ. ನಿಮ್ಗೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ಕಬಾಬ್ಗಳಲ್ಲಿ, ಗೋಬಿಗಳಲ್ಲಿ ಕಲರ್ ಬಳಸಬಾರದು ಅಂತ ಸೂಚನೆ ಇದೆ ಆಹಾರ ಸುರಕ್ಷತೆ ಇಲಾಖೆಯಿಂದ. ಆದ್ರೆ ಪ್ರಸ್ತುತವಾಗಿ ಯಾವ ಹೋಟೆಲ್ಗಳನ್ನು ಫಾಲೋ ಮಾಡ್ತಾರೆ?
ಇವಾಗಲೂ ಎಷ್ಟೋ ಹೋಟೆಲ್ಗಳಲ್ಲಿ ಒಂದು ಕೈ ಎಲ್ಲ ನೋಡಿದ್ರೆ ಅಷ್ಟೊಂದು ಕೆಂಪಾಗಿರುತ್ತೆ ಅಷ್ಟು ಪ್ರಮಾಣದಲ್ಲಿ ಈ ಒಂದು ಕಲರ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಇದನ್ನ ಮಾಡಿ ಬಿಡುವುದು ಅಷ್ಟೇ ಅಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಮುಖ್ಯ. ಆದ್ರೆ ಆರೋಗ್ಯ ಸಚಿವರು ಖಾದರ್ ಅವರು ನೋಡಿದ್ರೆ ಖುದ್ದು ಇದನ್ನ ಇಂಪ್ಲಿಮೆಂಟ್ ಮಾಡೋಕೆ ಈಗಾಗಲೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಈಗ ನೋಡಿ ಕೆಲವೊಂದಿಷ್ಟು 6-7 ತಿಂಗಳಿಂದ ಈ ಒಂದು ಹೋಟೆಲ್ಗಳಿಗೆ ಹೋಗಿ ಸರ್ಚ್ ಮಾಡುವಂತ ಕೆಲಸಗಳು ನಿಂತಿತ್ತು, ಜೊತೆಗೆ ಫೈನ್ ಹಾಕುವ ಕೆಲಸಗಳು ನಿಂತಿತ್ತು. ಆದ್ರೆ ಆರೋಗ್ಯ ಸಚಿವ ಖಾದರ್ ಅವರು ಯಾವಾಗ ಒಂದು ಆಕ್ಷನ್ ಇಳಿತಾರೆ ಆ ಒಂದು ಸಂದರ್ಭದಲ್ಲಿ ಕಳೆದ ಒಂದು 3-4 ದಿನಗಳಿಂದ ಈ ತರ ನಗರದ ವಿವಿಧ ಭಾಗಗಳಲ್ಲಿ ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ಅವ್ರ ಮೇಲೆ ದಂಡ ಹಾಕುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಜೊತೆಗೆ ಕೇವಲ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ, ರಾಜ್ಯದ 31 ಜಿಲ್ಲೆಗಳಿಗೂ ಸಹ ಈ ಒಂದು ಹೋಟೆಲ್ ಅಂದ್ರೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೋಗಿ ವಿಸಿಟ್ ಮಾಡಿ ಆ ಒಂದು ಹೋಟೆಲ್ಗಳು ಏನಾದ್ರು ಲೋಪದೋಷಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಕೊಡುವಂತ ಕೆಲಸಗಳನ್ನು ರಾಜ್ಯದ ಹಲವು ಭಾಗಗಳಲ್ಲಿ ನಡೀತಿದೆ. ಜೊತೆಗೆ ಆ ಒಂದು ನೋಟಿಸ್ ಕೊಡುವ ಜೊತೆಗೆ ಒಂದು ಕೆಲವಷ್ಟು ಹೋಟೆಲ್ಗಳಿಗೆ ಬೀಗ ಹಾಕುವ ಕೆಲಸಗಳನ್ನು ಈಗಾಗಲೇ ಒಂದು ಆಹಾರ ಸುರಕ್ಷತೆ ಇಲಾಖೆಗಳು ರಾಜ್ಯಾದ್ಯಂತ ಮಾಡ್ತಿದ್ದಾರೆ. ಕಾರ್ತಿಕ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.